ಸರಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 24 ನೋಡಿ. ಪ್ರಶ್ನೆ ಸಂಖ್ಯೆ 24 ಏನು ಕೊಟ್ಟಿದ್ದಾರೆ? ಇಫ್ ಫೋರ್ಸ್ ಎಫ್, ವೆಲಾಸಿಟಿ ವಿ ಆ್ಯಂಡ್ ಟೈಮ್ ಟಿ ಆರ್ ಟೇಕನ್ ಆಸ್ ದ ಫಂಡಮೆಂಟಲ್ ಯೂನಿಟ್ಸ್. ಇವುಟ್ರನ್ನ ಫಂಡಮೆಂಟಲ್ ಯೂನಿಟ್ಸ್ ಆಯ್ತು ನೋಡಿದ್ರೆ, ಹೌದಾ? ನಮ್ಮ ಫಂಡಮೆಂಟಲ್ ಯೂನಿಟ್ಸ್ ಏನಿತ್ತು? ಮಾಸು, ಲೆಂತು, ಟೈಮು, ಓಕೆ, ಮತ್ತು ಇಂಟೆನ್ಸಿಟಿ ಆಫ್ ಲ್ಯೂಮಿನಸೆನ್ಸ್ ಇವೆಲ್ಲ ಇತ್ತಲ್ವಾ, ಚಾರ್ಜು. ಇವುಟ್ರನ್ನೆಲ್ಲ ಬಿಟ್ಟು ಏನು ತೊಗೊಂಡಿದ್ದಾರೆ ಇಲ್ಲಿ? ಇವುಟ್ರನ್ನೇ ಫಂಡಮೆಂಟಲ್ ಯೂನಿಟ್ಸ್ ಆಯ್ತು ತೊಗೊಂಡಿದ್ದಾರೆ. ಇವುಟ್ರನ್ನೇ ಫಂಡಮೆಂಟಲ್ ಯೂನಿಟ್ಸ್ ಆಯ್ತು ತೊಗೊಂಡಾಗ ಇದರಿಂದ ಡೈಮೆನ್ಷನ್ ಆಫ್ ಮಾಸ್. ಓಕೆ, ಡೈಮೆನ್ಷನ್ ಆಫ್ ಮಾಸ್ ಅಂದ್ರೆ ನಾನು ಫೈನಲ್ ಆಗಿ ಉಳಿಬೇಕಾಗಿದ್ದೇನೆ ಇಕ್ವೇಷನಲ್ಲಿ ಮಾಸ್ ಉಳಿಬೇಕು. ಮಾಸ್ ಅಂದರೆ ಫೈನಲ್ ಆಗಿ ಉಳಿಬೇಕಾದ ಇಕ್ವೇಷನಲ್ಲಿ ಏನು ಉಳಿಯುತ್ತೆ? ಎಮ್ ಉಳಿಯುತ್ತೆ. ಓಕೆ, ಈಗ ಬರ್ಕೊಳ್ಳೋಣ. ಎಫ್ದೇನು? ಎಮ್ ಎಲ್ ಟಿ ಮೈನಸ್ 2 ಬರುತ್ತೆ. ನೆಕ್ಸ್ಟ್ ವೆಲಾಸಿಟಿ ವಿ ಎಲ್ ಟಿ ಮೈನಸ್ 1. ನೆಕ್ಸ್ಟು ಟೈಮ್ದೇನಿರುತ್ತೆ? ಟಿ ಇರುತ್ತೆ. ಓಕೆ, ನನಗೆ ಫೈನಲ್ ಆಗಿ ಎಲ್ ಉಳಿಬೇಕು. ಏನು ಉಳಿಬೇಕು? ಎಲ್ ಉಳಿಬೇಕು. ಓಕೆ, ಎಲ್ ಉಳಿಬೇಕಂದ್ರೆ ಏನು ಮಾಡ್ತೀನಿ? ಈಗ ಮೊದಲನೇದಾಗಿ ಇದು ಎಮ್ ಉಳಿಬೇಕು. ಸಾರಿ, ಎಮ್ ಉಳಿಬೇಕು. ಎಮ್ ಉಳಿಬೇಕಂದ್ರೆ ಏನು ಮಾಡ್ತೀನಿ? ಎಲ್ ಮತ್ತು ಎಲ್ ಅನ್ನು ಕ್ಯಾನ್ಸಲ್ ಮಾಡಬೇಕು. ಎಲ್ ಮತ್ತು ಎಲ್ ಅನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಏನು ಮಾಡ್ತೀನಿ? ಎಫ್ ಬೈ ವಿ ಮಾಡ್ಕೊಳ್ತೀನಿ. ಓಕೆ, ಈ ರೀತಿ ನೋಡಿ, ನಾವು ಮೇಲೆ ಏನಿರೋದಿಲ್ಲಲ್ವಾ, ಇಲ್ಲಿ ಏನಿಲ್ಲ ಅಲ್ವಾ, ಔಟ್ರನ್ನ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೇಕು ನಮ್ಮಿರೋ ಡೈಮೆನ್ಷನಿಂದ. ನಿಮ್ಮ ಫೈನಲ್ ಆಗಿ ಈಕ್ವೇಷನ್ ಬಂದೇ ಬರುತ್ತೆ. ಸರಿ, ಈಗ ಎಫ್ ಬೈ ವಿ ಮಾಡ್ತೀನಿ. ಫಸ್ಟ್ ಏನು ಮಾಡಿದೆ? ಓಕೆ, ಫಸ್ಟ್ ಏನು ಮಾಡ್ತೀನಿ? ಎಫ್ ಬೈ ವಿ. ಓಕೆ, ಎಫ್ ಬೈ ವಿ ಮಾಡಿದಾಗ ಎಮ್ ಎಲ್ ಟಿ ಮೈನಸ್ 2 ಓಲ್ ಡಿವೈಡ್ ಬೈ ಎಲ್ ಟಿ ಮೈನಸ್ 1 ಬಂತು. ಓಕೆ, ಇದರಿಂದ ನನಗೆ ಸಾಲ್ವ್ ಮಾಡಿದಾಗ ಏನು ಬರುತ್ತೆ? ಈಕ್ವಲ್ ಟು ಇಲ್ಲಿ ಎಮ್ ಒಂದೇ ಉಳಿತು. ಓಕೆ, ಎಮ್ ಟಿ ಮೈನಸ್ 1 ಉಳಿತು. ಎಮ್ ಟಿ ಮೈನಸ್ 1 ಉಳಿತು. ಓಕೆ, ನನಗೇನು ಉಳಿತು ಇಲ್ಲಿ? ಎಮ್ ಟಿ ಮೈನಸ್ 1 ಉಳಿತು. ಎಮ್ ಟಿ ಮೈನಸ್ 1 ಉಳಿದಾಗ ನನಗೇನು ಉಳಿತು ಇಲ್ಲಿ? ಎಮ್ ಟಿ ಮೈನಸ್ 1. ಒಂದು ಸ್ಟ್ರೈಟ್ ಲೈನ್ ಹಾಕೋಣ. ಓಕೆ, ನನಗೆ ಎಮ್ ಟಿ ಮೈನಸ್ 1 ಉಳಿದಾಗ ನಾನು ಟಿಯನ್ನು ತೆಗೆದುಬಿಟ್ರೆ ಮುಗಿತಾ ನಂದು? ಟಿಯನ್ನು ತೆಗೆದುಬಿಟ್ರೆ ಏನಾಗುತ್ತೆ? ನಂದು ಮುಗಿದೋಗುತ್ತೆ. ಅಂದರೆ ಏನು ಮಾಸ್ ಕಂಡಿಬೇಕು ಇಲ್ಲಿ ಕ್ವಶನ್ನು, ಅದು ಮುಗಿದೋಯ್ತು. ಸೊ ಈಗ ಎಫ್ ಬೈ ವಿ ಇಂಟು ಟೈಮ್ ಟಿ ಮಾಡಿದಾಗ ಏನಾಗುತ್ತೆ ಇಲ್ಲಿ? ಎಮ್ ಟಿ ಮೈನಸ್ 1 ಇಂಟು ಟಿ. ಓಕೆ, ಫೈನಲ್ ಆಗಿ ಏನಾಯ್ತು? ನನಗೆ ಎಮ್ ಉಳಿತು. ಓಕೆ, ಏನು ಉಳಿತು? ಎಮ್ ಉಳಿತು. ಸೊ ಇದನ್ನು ಡೈಮೆನ್ಷನ್ನ ಬರೆದು ಬಿಡ್ತೀನಿ. ಡೈಮೆನ್ಷನ್ ಏನು ಬರುತ್ತೆ ಇದರದ್ದು? ಎಫ್ ವಿ ಮೈನಸ್ 1 ಟಿ. ಓಕೆ, ಎಫ್ ವಿ ಮೈನಸ್ 1 ಮತ್ತು ಟಿ. ಆಪ್ಷನ್ ಡಿ ಏನಾಗುತ್ತೆ? ನನಗೆ ಸರಿಯಾದ ಉತ್ತರ ಆಯಿತು. ನೋಡಿ, ಇದನ್ನೇ ನೀವು ಎಕ್ಸ್ ವೈ ಝಡ್ ಅಂತ ತೊಗೊಂಡು ಇದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ತಾ ಹೋಗಿ ಈಕ್ವೇಷನ್ ಫೈನಲ್ ಆಗಿ ಬಂದರೆ ಭಾಳ ಕಷ್ಟ ಆಗುತ್ತೆ, ಹೌದಾ? ಅಷ್ಟು ದೊಡ್ಡ ಪ್ರೊಸೆಸನ್ನು ಫಾಲೋ ಮಾಡಿಬಿಡಿ. ಇದು ಬರ್ತಾ ಇರತಕ್ಕಂಥ ಆಲ್ಮೋಸ್ಟ್ ಆಲ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿಬಿಡುತ್ತೆ. ಓಕೆ, ಇದರಿಂದ ಡೈಮೆನ್ಷನಲ್ಲಿ